ಸೊ ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ. ನನ್ನ ಹೆಸರು ಮೆಹಬೂಬ್ ದಾಂಡೇವಾಲಿ ಅಂತ. ನಾನು ಸಿದ್ದಿ ಟ್ಯುಟೋರಿಯಲ್ಸ್ ಕಾಮರ್ಸ್ ಟ್ಯೂಷನ್ ಕ್ಲಾಸಸ್ ಇಂದ ವಿಡಿಯೋ ಮಾಡ್ತಾ ಇರೋದು. ಸೊ ನಮ್ಮ ಟ್ಯೂಷನ್ ಕ್ಲಾಸಸ್ ಕಾಮರ್ಸ್, ಪ್ಯೂರ್ಲಿ ಕಾಮರ್ಸ್ ರಿಲೇಟೆಡ್. ಸೊ ಆಲ್ ಸಬ್ಜೆಕ್ಟ್, ಎಕನಾಮಿಕ್ಸ್, ಬಿಸಿನೆಸ್ ಸ್ಟಡಿ, ಸ್ಟಾಟಿಸ್ಟಿಕ್, ಅಕೌಂಟೆನ್ಸಿ ಅಂಡ್ ನಿಮಗೆ ಇವು 4 ಬೇಸ್ ಮೇಲೆ ಕ್ಲಾಸಸ್ ಸಿಗ್ತವೆ. ಸೊ ಇವತ್ತು ನಾವು ನೋಡುವಂತ ಟಾಪಿಕ್ ಯಾವಪ್ಪ ಅಂತಂದ್ರೆ ಬಿಸಿನೆಸ್ ಸ್ಟಡಿ, ವ್ಯವಹಾರ ಅಧ್ಯಯನದ 1ನೇ ಚಾಪ್ಟರ್. ಸೊ ಈಗ ನಿಮ್ಗೆ ಕ್ವಾರ್ಟರ್ಲಿ ಎಕ್ಸಾಮ್ 14ನೇ ತಾರೀಕಿಗೆ ಸ್ಟಾರ್ಟ್ ಆಗ್ತಾ ಇದೆ. ಸೊ DDPO ವತಿಯಿಂದ ನಿಮ್ಗೆ ಕ್ವಶನ್ ಪೇಪರ್ ರೆಡಿ ಆಗಬೇಕು. ಸೊ ಅದರೊಳಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ಬರಬಹುದು, ಆಮೇಲೆ ಯಾವ ಚಾಪ್ಟರ್ಗೆ ಎಷ್ಟು ಮಾರ್ಕ್ಸ್ ಅನ್ನು ಅಲೋಕೇಟ್ ಮಾಡಿದ್ದಾರೆ ಅನ್ನೋದು ನಾನು ಈ ವಿಡಿಯೋ ಲಾಸ್ಟ್ ಅಂತ್ಯದಲ್ಲಿ ಹೇಳ್ತಿದ್ದೀನಿ. ಯಾವ ಚಾಪ್ಟರ್ಗೆ ಎಷ್ಟು ಮಾರ್ಕ್ಸ್ ಇದೆ, ಈ 40 ಮಾರ್ಕ್ಸ್ ಅಲ್ಲಿ 1ನೇ ಚಾಪ್ಟರ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ, ಆಮೇಲೆ 2 ಮಾರ್ಕ್ಸ್ ಕ್ವಶನ್ ಯಾವ ಬೀಳಬಹುದು, ಆಮೇಲೆ 2 ಮಾರ್ಕ್ಸ್ ಕ್ವಶನ್ ಯಾವ ಬರ್ಬೋದು, 1 ಮಾರ್ಕ್ಸ್ ಕ್ವಶನ್ ಯಾವ ಬರ್ಬೋದು ಅನ್ನೋದು ಈ ವಿಡಿಯೋಗೆ ನಾವು ನೋಡೋಣ. ಸೊ ಪ್ರಥಮವಾಗಿ ನಾವು ನೋಡೋದಂದ್ರೆ ಓನ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್, ಪ್ರಮುಖವಾದ ಟಾಪಿಕ್ಸ್ ಅನ್ನು ಮಾತ್ರ ಕವರ್ ಮಾಡ್ತಾ ಇದ್ವಿ. ಸೊ ಫಸ್ಟ್ ಚಾಪ್ಟರ್ ಟೈಮ್ ವೇಸ್ಟ್ ಮಾಡಬೇಡ. ಫಸ್ಟ್ ಚಾಪ್ಟರ್ ಎಲ್ಲ ನೋಡೋಣ. ಸೊ ನಿಮ್ಗೆ 1ನೇ ಚಾಪ್ಟರ್ ಏನಪ್ಪಾ ಅಂದ್ರೆ ಬಿಸಿನೆಸ್, ಟ್ರೇಡ್ ಅಂಡ್ ಕಾಮರ್ಸ್, ವ್ಯವಹಾರ ಅಧ್ಯಯನ 1ನೇ ಅಧ್ಯಾಯ. ಸೊ ನಿಮ್ಗೆ ಏನಪ್ಪಾ ಅಂತಂದ್ರೆ ಬಿಸಿನೆಸ್ ಅನ್ನೋ ಕಾನ್ಸೆಪ್ಟ್ ಎಲ್ಲಿಂದ ಬಂತು, ಹೌದಾ, ಅದರ ಬಗ್ಗೆ ತಿಳ್ಕೊಂಡು. ಸೊ ಮೀನಿಂಗ್ ಅಂಡ್ ಕಾನ್ಸೆಪ್ಟ್, ಬಿಸಿನೆಸ್ ಅನ್ನೋದು ಕಾನ್ಸೆಪ್ಟ್ ಎಲ್ಲಿಂದ ಅದನ್ನ PT ಅಂತ ಹೇಳ್ತಾರೆ, ಹೌದಾ, ಕನ್ನಡದಲ್ಲಿ. ಸೊ ಬಿಸಿನೆಸ್ ಟರ್ಮ್ ಈಸ್ ಡಿರೈವ್ಡ್ ಫ್ರಮ್ ದಿ ವರ್ಡ್ ಬಿಸಿ. ಓಕೆ, ರೈಟ್. ಬಿಸಿ ಅನ್ನೋ ವರ್ಡ್ ದಿಂದ ಈ ಬಿಸಿನೆಸ್ ಅನ್ನೋ ಶಬ್ದವನ್ನ ತಂತಾರೆ ಅಂತ ಹೇಳ್ತಾರೆ. ಸೊ ಈ ಬಿಸಿ ಅಂತಂದ್ರೆ ಏನು? ಸೊ ಮೀನಿಂಗ್ ಆಫ್ ಬಿಸಿ ಮೀನ್ಸ್ ಬೀಯಿಂಗ್ ಬಿಸಿ ಅಂತಂದ್ರೆ ರೆಗ್ಯುಲರ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಒಂದು ಚಟುವಟಿಕೆ ತೊಡಗುತ್ತಾ ಇರೋದು. ಯಾವ ಚಟುವಟಿಕೆ ರಿಲೇಟೆಡ್ ಬಿಸಿನೆಸ್ ಇರ್ಬೋದು. ಸೊ ಒಂದು ಆಕ್ಟಿವಿಟಿ ನೀವು ಮಾಡಾತೀರಿ, ಒಂದು ಚಟುವಟಿಕೆ ಮಾಡಾತೀರ, ಚಟುವಟಿಕೆ ನಿರಂತರವಾಗಿ ಅದಕ್ಕೆ ಬಿಸಿ ಇರೋದು, ಅದಕ್ಕೆ ನಮಗೆ ಬಿಸಿ ಬಿಸಿನೆಸ್ ಅಂತ ಕರಿತೀವಿ. ಸೊ ಬಿಸಿ ಅನ್ನೋ ವರ್ಡ್ ಇಂದ ಬಿಸಿನೆಸ್ ಅನ್ನೋ ವರ್ಡ್ ಅನ್ನ ಡಿರೈವ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ಮೀನಿಂಗ್ ಬಂದಾಗ, ಸೊ ಈ ಜನರಲ್ ಆಗಿ ಮೀನಿಂಗ್ ಏನಪ್ಪಾ ಅಂತಂದ್ರೆ ನೀವು ಸಿಂಪಲ್ ಆಗಿ ತಿಳ್ಕೊಬಹುದು. ಒಂದೇದು, ಈ ಬಿಸಿನೆಸ್ ಅನ್ನೋ ಕಾನ್ಸೆಪ್ಟ್ ಫಸ್ಟ್ ಖರೀದಿ ಮಾಡ್ತಾರೆ, ಅದನ್ನ ಪ್ರೊಡಕ್ಷನ್ ಮಾಡ್ತಾರೆ, ಆಮೇಲೆ ಅದನ್ನ ಸೇಲ್ ಮಾಡ್ತಾರೆ. ಸೇಲ್ ಮಾಡೋದು ಯಾಕಪ್ಪ ಅಂತಂದ್ರೆ ಪ್ರಾಫಿಟ್ ಅಥವಾ ಲಾಭ ಗಳಿಸೋ ಉದ್ದೇಶದಿಂದ ಮಾಡುವ ಚಟುವಟಿಕೆ ನಾವು ಕರಿತೀವಿ ಬಿಸಿನೆಸ್ ಅಂತ ಕರಿತೀವಿ. ಸೊ ಈ ಸಿಂಪಲ್ಸ್ ವರ್ಡ್ ಪ್ರೊಡಕ್ಷನ್, ಪ್ರೊಡಕ್ಷನ್ ಆಗಿರ್ಬೋದು, ಅಥವಾ ಪರ್ಚೇಸ್ ಆಗಿರ್ಬೋದು, ಅಥವಾ ಮಾರ್ಕೆಟಿಂಗ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಅದು ಪ್ರಾಫಿಟ್ ಅರ್ನಿಂಗ್ ಬೇಸ್, ಲಾಭ ಗಳಿಸೋ ಉದ್ದೇಶದಿಂದ ಖರೀದಿಸುವುದು, ಉತ್ಪಾದನೆ ಮಾಡುವುದು ಮತ್ತು ಅದನ್ನ ಮಾರಾಟ ಮಾಡುವ ಚಟುವಟಿಕೆ ನಾವೇನ್ ಕರಿತೀವಿ ವ್ಯವಹಾರ ಅಧ್ಯಯನ ಅಂತ ಕರಿತೀವಿ, ರೈಟ್. ಇನ್ನು ನೀವು ಬುಕ್ ಪ್ರಕಾರ ನೀವು ಡೆಫಿನೇಷನ್ ಅಂತ ಕೇಳಿದ್ರೆ ಅಥವಾ ಮೀನಿಂಗ್ ಅಂತ ಏನಂತ ಕರೀತೀವಿ ಇಲ್ಲಿ ನೋಡಿ. ಸೊ ಮೀನಿಂಗ್ an economic activity involves the production and sale of goods and services undertaken with a motive of earning profit by satisfying human needs in a society. ಅಂತಂದ್ರೆ ಏನಾದರೆ ಎಕನಾಮಿಕ್ ಆಕ್ಟಿವಿಟಿ. ಸೊ ಎಕನಾಮಿಕ್ ಆಕ್ಟಿವಿಟಿ ಅಂದ್ರೆ ಏನ್ರಿ? ಸೊ ನೋಡ್ರಿ, ಎಕನಾಮಿಕ್ ಆಕ್ಟಿವಿಟಿ ಬಂದಾಗ ದುಡ್ಡಿನಗೋಸ್ಕರ ಮಾಡುವ ಚಟುವಟಿಕೆ ರೀ, ಅದಕ್ಕೆ ನಾವು ಎಕನಾಮಿಕ್ ಬಂದಿರೋದು. ಸೊ ಅಂದ್ರೆ ಯಾವುದು ಇಲ್ಲಿ ನಾವು ಸಿಂಪತಿ ಇಲ್ಲ, ಯಾವುದು ಕರುಣೆಯಿಂದ, ಯಾವುದು ನಾವು ಮಾಡತ್ತಿಲ್ಲ ಅಷ್ಟು ಏನೋ ನಿಮ್ಗೆ ಕೆಲಸ ಮಾಡ್ತೀವಿ, ನಮಗೆ ಅದಕ್ಕೆ ಏನ್ ಬರಬೇಕು, ರಿಟರ್ನ್ ಅಮೌಂಟ್ ಬರಬೇಕು. ದಟ್ ಈಸ್ ಅನ್ ಎಕನಾಮಿಕ್ ಆಕ್ಟಿವಿಟಿ. ಅದನ್ನ ಬಿಟ್ಟರೆ ಬೇರೆ ಯಾವ್ದಾದ್ರು ನಾನ್ ಎಕನಾಮಿಕ್ ಆಕ್ಟಿವಿಟಿ, ಇದು ಆರ್ಥಿಕ ಚಟುವಟಿಕೆ ಅಂತ ಹೇಳ್ತಾರೆ. ಆರ್ಥಿಕ ಚಟುವಟಿಕೆ ಅಂತಂದ್ರೆ ನಾವು ಏನ್ ಮಾಡ್ಬೇಕಂದ್ರೆ ಚಟುವಟಿಕೆ ಮಾಡುವಂತ ಚಟುವಟಿಕೆಯಿಂದ ಯಾವುದು ನಮ್ಗೆ ಪ್ರೀತಿ ಕರುಣೆಯಿಂದ ಮಾಡತ್ತಿಲ್ಲ, ದುಡ್ಡಿನಗೋಸ್ಕರ ಮಾಡೋದು, ದುಡ್ಡು ಕೊಟ್ಟ ಏನೋ ಚಟುವಟಿಕೆ ಮಾಡೋದು ಅಮೌಂಟ್ ಅನ್ನು ತಿಳ್ಸ್ಕೊಬೋದು. ದಟ್ ಈಸ್ ಅನ್ ಎಕನಾಮಿಕ್. ನಾನ್ ಎಕನಾಮಿಕ್ ಆಕ್ಟಿವಿಟಿ ಅಂತಂದ್ರೆ ಏನ್ ಬರ್ಬೋದ್ರಿ? ನಾನ್ ಎಕನಾಮಿಕ್ ಅಂದ್ರೆ ನೀವು ಪ್ರೀತಿಯಿಂದ ಕರುಣೆಯಿಂದ ಮಾಡುವಂತ ಕೆಲಸವನ್ನ ನಾವು ನಾನ್ ಎಕನಾಮಿಕ್ ಆಕ್ಟಿವಿಟಿ ಅಂದ್ರೆ ಆರ್ಥಿಕತೆಯ ಚಟುವಟಿಕೆ ಅಂತ ಹೇಳ್ತೇವೆ. ಸೊ ಆರ್ಥಿಕತೆ ಚಟುವಟಿಕೆ ಅಂತ ಬಂದಾಗ ನೀವು ಪ್ರೀತಿಯಿಂದ, ಮಮತೆಯಿಂದ, ಕರುಣೆಯಿಂದ ಮಾಡುವಂತ ಚಟುವಟಿಕೆ ಅದು ಯಾವ್ದು? ಫಾರ್ ಎಕ್ಸಾಂಪಲ್ ನಮ್ಮ ಮನೆ ಏನ್ ಮಾಡ್ತಾರೆ, ಮದರ್ಸ್ ಅವ್ರು ನೋಡಿ ಫುಡ್ ಪ್ರಿಪೇರ್ ಮಾಡ್ತಾರೆ, ನಮ್ಗೆಲ್ಲ ರೆಡಿ ಮಾಡ್ಕೊಡ್ತಾರೆ, ಕಳಿಸ್ತಾರೆ. ಅವ್ರು ಏನೋ ನಮ್ಗೆ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಾರೆ? ಇಲ್ಲ. ಅದೇ ನಾವು ಹೊರಗದ ಫುಡ್ ಪ್ರಿಪೇರ್ ಮಾಡಿ ನಾವು ತಗೊಂಡ್ರೆ ಹೋಟೆಲ್ ಹಾಕೊಂಡ್ರೆ ದುಡ್ಡು ಕೇಳ್ತಾರ, ಅದೇನ್ರಿ ಎಕನಾಮಿಕ್ ಆಕ್ಟಿವಿಟಿ. ಇದೇನಾಗುತ್ತೆ ನಾನ್ ಎಕನಾಮಿಕ್ ಆಕ್ಟಿವಿಟಿ. ಅದು ಆರ್ಥಿಕ ಚಟುವಟಿಕೆ, ಇದು ಆರ್ಥಿಕೇತರ ಚಟುವಟಿಕೆ ಆಗಿರುತ್ತೆ, ರೈಟ್. ಈಗ ನೋಡಿ, an economic activity involves the production, sales of goods and services undertaken with the motive of earning profit. ಸೊ ಇಲ್ಲಿ ಏನಾಗ್ತದೆ, ಪ್ರೊಡಕ್ಷನ್ ಅಂದ್ರೆ ಉತ್ಪಾದನೆ ಮಾಡೋದ್ರಿ. ಉತ್ಪಾದನೆ ಮಾಡಿ ಅಥವಾ ಅದನ್ನು ಮಾರಾಟ ಮಾಡಿ, ಏನ್ ಮಾರಾಟ? ವಸ್ತುಗಳು, ಸರಕುಗಳು. ಅಂಡರ್ಟೇಕನ್ ವಿತ್ ದ ಮೋಟಿವ್ ಆಫ್ ಅರ್ನಿಂಗ್. ಏನು ಉದ್ದೇಶ ಆಗಿದೆ? ಮೋಟಿವ್ ಅನ್ನೋ ಉದ್ದೇಶ ಇದೆ. ಮೋಟಿವ್ ಅಂತಂದ್ರೆ ಉದ್ದೇಶ. ವಾಟ್ ಇಸ್ ದ ಆಬ್ಜೆಕ್ಟಿವ್ ಟು ಡೂಯಿಂಗ್ ದ ಪ್ರೊಡಕ್ಷನ್ ಅಂಡ್ ಸೇಲ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್.
means earning a profit by satisfying human needs. ಅಂದ್ರ ಹ್ಯೂಮನ್ಸ್ ನೀಡ್ಸ್ ಅನ್ನ ಅಂದ್ರ ಜನರ ಒಂದು ಆಸೆ ಆಕಾಂಕ್ಷೆಗಳನ್ನ ಈಡೇರಿಸುವಂತ ಕೆಲಸ ರೀ. ಅದು ಯಾವ ಕೆಲಸ ರೀ? ಸೊಸೈಟಿ ಒಳಗೆ ಇರುವಂತ ಒಂದು ಸಮಾಜಗಳಿಗೆ ಇರುವಂತ ಚಟುವಟಿಕೆ. ಅದೇನಾದ್ರೂ ಸ್ಯಾಟಿಸ್ಫೈ ಮಾಡೋದು, ಸಮಾಜದಲ್ಲಿ ಇರುವಂತ ವ್ಯಕ್ತಿಗಳ ಸ್ಯಾಟಿಸ್ಫೈ ಅನ್ನ ಮಾಡುವಂತ ಕೆಲಸ. ನಾವು ಎಕನಾಮಿಕ್ ಬಿಸಿನೆಸ್ ಅಂತ ಕರೀತೀವಿ, ರೈಟ್? ಸೊ ಬಿಸಿನೆಸ್ ಅಂತ ಹೇಳಿದ್ರಿ, ಬಿಸಿನೆಸ್ ಅಂತ ಹೇಳಿದ್ರಿ ಇಟ್ ಇಸ್ ಅನ್ ಎಕನಾಮಿಕ್ ಆಕ್ಟಿವಿಟಿ ಇನ್ವಾಲ್ವ್ಸ್ ಇನ್ ಪ್ರೊಡಕ್ಷನ್ ಅಂಡ್ ಸೇಲ್ಸ್. ಉತ್ಪಾದನೆ ಮಾಡಬೇಕ್ರಿ, ಖರೀದಿ ಮಾಡಬೇಕ್ರಿ, ಅದು ಮಾರಾಟ ಮಾಡಬೇಕು. ಯಾವ ಉದ್ದೇಶದಿಂದ ಮಾಡಬೇಕ್ರಿ? ಅದು ಸರಕು ಮತ್ತು ಸೇವೆಗಳನ್ನ ಉದ್ದೇಶ ಏನ್ರಿ? ಮೋಟಿವ್, ಅರ್ನಿಂಗ್ ಪ್ರಾಫಿಟ್, ಲಾಭವನ್ನ ಗಳಿಸುವ ಉದ್ದೇಶದಿಂದ ನಾವು ಮಾಡುವಂತ ಚಟುವಟಿಕೆ. ಅದೇನು ಹ್ಯೂಮನ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ಬೇಕು, ಆ ಆಕ್ಟಿವಿಟಿಯಿಂದ ಸ್ಯಾಟಿಸ್ಫೈ ಆಗಿರ್ಬೇಕು ಅಂತ ಹೇಳ್ತಾರೆ. ಸೊ ಇದರೊಳಗೆ ನೀವು ಬಂದಾಗ ಇದು ಮೀನಿಂಗ್. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ನೀವು ಆನ್ಯುವಲ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಪ್ಲಸ್ ಈ ಕ್ವಾರ್ಟರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಹೋದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸಿನೆಸ್ ಆಕ್ಟಿವಿಟಿ. ಹೌದಾ? ಅಂದ್ರೆ ಗುಣಲಕ್ಷಣಗಳು ಅಥವಾ ಸ್ವರೂಪಗಳು, ಎಲ್ಲದರಿ ವ್ಯವಹಾರದ ಚಟುವಟಿಕೆಯ ಗುಣಲಕ್ಷಣಗಳು ಬಂದಾಗ, ರೈಟ್? ಈಗ ನೋಡ್ರಿ, ಒಂದೇನಪ್ಪ ಅಂದ್ರೆ ಇನ್ ಆನ್ ಎಕನಾಮಿಕ್ ಆಕ್ಟಿವಿಟಿ. ನೀವು ಆಲ್ರೆಡಿ ಹೇಳ್ಬಿಟ್ಟಿದ್ರಿ ಎಕನಾಮಿಕ್ ಆಕ್ಟಿವಿಟಿ ಅಂದ್ರೆ ಏನು ಅಂತ ಹೇಳಿ. ಎಕನಾಮಿಕ್ ಆಕ್ಟಿವಿಟಿ ಅಂತಂದ್ರೆ ಲಾಭ ಗಳಿಸುವ ಉದ್ದೇಶದಿಂದ ಅಥವಾ ನಾವು ಮಾಡುವಂತ ಚಟುವಟಿಕೆ, ನಮ್ಮ ಕಾರ್ಯ ಹೆಂಗಿರ್ಬೇಕ್ರಿ? ನಾವು ಅದರಿಂದ ರಿಟರ್ನ್ ಏನಾರು ಎಕ್ಸ್ಪೆಕ್ಟ್ ಮಾಡಿರ್ಬೇಕು. ನಾವು ಏನಾರು ಮಾಡಾತೀವಿ ಅಂತಂದ್ರೆ ಅದಕ್ಕೆ ರಿಟರ್ನ್ ನಮ್ಗೆ ಏನ್ ಬೇಕ್ರಿ? ದುಡ್ಡು ಬರಬೇಕು ಅನ್ನೋ ಒಂದು ಏನೋ ಒಂದು ಇಂಟೆನ್ಷನ್ ಮಾಡುವಂತದ್ರಿ. ನಾವು ಪ್ರೀತಿ ಮಮತೆ ಕರುಣೆಯಿಂದ ಮಾಡೋದಿಲ್ಲ. ಬಿಸಿನೆಸ್ ಒಳಗೆ ಏನಾರ ಬಂತಂದ್ರ ಪ್ರೀತಿ ಮಮತೆ ಕರುಣೆ ಡೊನೇಟ್ ಮಾಡ್ತಾ ಹೋಗ್ಬಿಟ್ರೆ, ಚಾರಿಟಿ ಮಾಡ್ತಾ ಹೋಗ್ಬಿಟ್ರೆ ಬಿಸಿನೆಸ್ ಹೋಗ್ಬೇಕಾಗೈತಿ. ಸೊ ಹಂಗಾಗಿ ಇಲ್ಲಿ ಅದಕ್ಕೆ ಆಪ್ಷನ್ ಕೊಟ್ಟಿಲ್ಲ, ಇದೊಂದು ನೇಚರ್ ಕೊಟ್ಟರು. ಅಂದ್ರೆ ಅದರ ಕ್ಯಾರೆಕ್ಟರಿಸ್ಟಿಕ್ಸ್, ಅದು ಗುಣಲಕ್ಷಣ ಹೇಳ್ತಾರೆ ಈ ಆನ್ ಎಕನಾಮಿಕ್ ಎಕನಾಮಿಕ್ ಆಕ್ಟಿವಿಟಿ. ಸೊ ಇದೇನಪ್ಪ ಅಂದ್ರೆ ಎಕನಾಮಿಕ್ ಆಕ್ಟಿವಿಟಿ ಅಂತ ಹೇಳ್ತಾರೆ. ಆರ್ಥಿಕ ಚಟುವಟಿಕೆ ಆಗಿದೆ. ಈ ಚಟುವಟಿಕೆಗಳಿಗೆ ಏನ್ ಮಾಡ್ತಾರ ಅಂದ್ರೆ ಮಮತೆ ಕರುಣೆ ಇಲ್ಲ ಅಂತ ನಾವು ಒಂದು ರಿಟರ್ನ್ ಏನಾದ್ರು ಎಕ್ಸ್ಪೆಕ್ಟ್ ಮಾಡಿ ಬಿಸ್ನೆಸ್ ಮಾಡುವಂತ ಚಟುವಟಿಕೆಗೆ ಏನ್ ಕರಿತೀವಿ? ಎಕನಾಮಿಕ್ ಆಕ್ಟಿವಿಟಿ ಅಂತ ಕರಿತೀವಿ, ರೈಟ್? ಈ ನನ್ನ ಎಕನಾಮಿಕ್ ಆಕ್ಟಿವಿಟಿ ಒಳಗೆ ಬಂದಾಗ ಕೆಲವೊಂದು 3 ಟಾಪ್ಸ್ ಬರ್ತಾವ್ರಿ. ಅವು ಯಾವಪ್ಪ ಅಂತಂದ್ರೆ ಬಿಸ್ನೆಸ್ ಬರುತ್ತೆ ಎಕನಾಮಿಕ್ ಆಕ್ಟಿವಿಟಿ ಒಳಗೆ, ಇನ್ನೊಂದು ಪ್ರೊಫೆಷನ್ ಬರುತ್ತೆ ಎಕನಾಮಿಕ್ ಆಕ್ಟಿವಿಟಿ ಒಳಗೆ, ಇನ್ನೊಂದು ಬರುತ್ತೆ ಎಂಪ್ಲಾಯ್ಮೆಂಟ್ ಬರುತ್ತೆ. ಅಂದ್ರ ವೃತ್ತಿ, ವ್ಯವಹಾರ ಮತ್ತು ಕೆಲಸ ಅಂದ್ರೆ ಜಾಬ್. ಯಾವ 3 ಬೇಸ್ ಮೇಲೆ ಇವು ಬರುವಂತ ಎಕನಾಮಿಕ್ ಆಕ್ಟಿವಿಟಿಗಳು 3 ಪಾಯಿಂಟ್ಸ್ ಬರ್ತವೆ. ಅವು ಯಾಕಂದ್ರೆ ಜಾಬ್ ಮಾಡೋದಕ್ಕೆ ದುಡ್ಡಿನ ಸ್ಯಾಲರಿಗೋಸ್ಕರ, ಪ್ರೊಫೆಷನ್ ಮಾಡೋದಕ್ಕೆ ಅಂದ್ರೆ ಫೀಸ್, ಡಾಕ್ಟರ್ಸ್ ಮಾಡುವಂತ, ಲಾಯರ್ ಮಾಡುವಂತ ಫೀಸ್ ಸೆಲೆಕ್ಷನ್ ಮಾಡಿ ಅವರು ಸರ್ವಿಸ್ ಕೊಡ್ತಾರೆ. ಬಿಸಿನೆಸ್ ಅಂದ್ರೆ ಏನು? ಪ್ರೊಡಕ್ಷನ್ ಮಾಡಿ ಸೇಲ್ ಮಾಡಿ ಇನ್ಕಮ್ ಅರ್ನ್ ಮಾಡೋದು. 3 ಮಂದಿ ನೋಡಿ ಒಂದು ರಿಟರ್ನ್ ಏನಾರ ಎಕ್ಸ್ಪೆಕ್ಟೇಷನ್ ಐತಿ, ಏನೋ ನಾವು ಬೇಕು ಅನ್ನೋ ಉದ್ದೇಶ ಐತಿ, ಅದಕ್ಕೆ ನಾವು ಎಕನಾಮಿಕ್ ಆಕ್ಟಿವಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಬಂತಂದ್ರೆ ಪ್ರೊಡಕ್ಷನ್ ಆರ್ ಪ್ರೊಕ್ಯೂರ್ಮೆಂಟ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಅಂತಂದ್ರ ಇಲ್ಲಿ ಏನ್ ಹೇಳ್ತಾರ? ಪ್ರೊಡಕ್ಷನ್ ಅಂಡ್ ಪ್ರೊಕ್ಯೂರ್ಮೆಂಟ್ ಅಂದ್ರೆ ಉತ್ಪಾದನೆ ಮಾಡಬಹುದು ಅಥವಾ ಖರೀದಿನ ಮಾಡಬಹುದು. ಅದ ಮಾಡಿ ಏನ್ ಮಾಡ್ತಾರೆ? ಗೂಡ್ಸ್ ಅಂಡ್ ಸರ್ವಿಸಸ್. ನೀವು ಅದನ್ನ ಉತ್ಪಾದನೆ ಮಾಡಬೇಕು. ಅಂದ್ರೆ ವ್ಯವಹಾರ ಅಂತ ಬಂದಾಗ ವ್ಯವಹಾರದ ಲಕ್ಷಣ ಏನಪ್ಪಾ ಅಂದ್ರೆ ಒಂದು ಖರೀದಿ ಮಾಡಿ ಅದನ್ನ ಉತ್ಪಾದನೆ ಮಾಡಬೇಕು. ಅದೇನ್ರಿ? ಗೂಡ್ಸ್ ಆಗಿರ್ಬೋದು ಅಥವಾ ಸರ್ವಿಸ್ ಆಗಿರ್ಬೋದು, ಏನಿಲ್ಲ ಸರಕು ಆಗಿರ್ಬೋದು ಅಥವಾ ಸೇವೆಗಳಾಗಿರ್ಬೋದು. ಇದು ಬಹಳ ಪ್ರಮುಖವಾಗಿದ್ದು ಇದ್ರೊಳಗೆ ಬಂದಾಗ. ನೆಕ್ಸ್ಟ್ ಬರೋದು ಸೇಲ್ ಆರ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಸೊ ಇಲ್ಲಿ ಸೇಲ್ಸ್ ಅಂಡ್ ಗೂಡ್ಸ್, ಸೇಲ್ಸ್ ಆರ್ ಎಕ್ಸ್ಚೇಂಜ್. ಸೊ ನೋಡಿ, ವ್ಯವಹಾರ ಬಂದಾಗ ನಾವು ರಿಟರ್ನ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ಕರೆಕ್ಟಾ? ಸೊ ಇಲ್ಲಿ ಎಕ್ಸ್ಚೇಂಜ್, ದುಡ್ಡು ಕೊಡ್ತೇವೆ, ಗೂಡ್ಸ್ ಅಂತ ತಗೋತೀವಿ. ಸೊ ವ್ಯವಹಾರದಾಗ ಏನ್ ಮಾಡ್ತಾರೆ? ಗೂಡ್ಸ್ ಕೊಟ್ಟಾಗ ಅಮೌಂಟ್ ಅನ್ನು ರಿಸೀವ್ ಮಾಡ್ಕೋತಾರೆ. ದಟ್ ಈಸ್ ಅನ್ ಎಕ್ಸ್ಚೇಂಜ್ ಅನ್ನೋದು. ಸೇಲ್ ಆರ್ ಎಕ್ಸ್ಚೇಂಜ್ ಏನಾಗಿದೆ? ಗೂಡ್ಸ್ ಆರ್ ಸರ್ವಿಸಸ್. ಅದು ಖರೀದಿ ಸರಕು ಆಗಿರ್ಬೋದು ಅಥವಾ ಸೇವೆಗಳಾಗಿರ್ಬೋದು. ಇವರ ಮೇನ್ ಏನಪ್ಪಾ ಅಂತಂದ್ರೆ ನಾವು ಈ ವ್ಯವಹಾರ ಅಂತ ಯಾವಾಗ ಕನ್ಸಿಡರ್ ಮಾಡ್ತೀವಿ, ಇದ್ರ ಗುಣಲಕ್ಷಣ ಹೆಂಗ್ ಅಂತಂದ್ರೆ ಅದ್ರೊಳಗೆ ಏನಾದ್ರು ರಿಟರ್ನ್ ಬರ್ತಿರ್ಬೇಕು, ಒಂದು ಬರ್ಬೇಕು, ಎಕ್ಸ್ಚೇಂಜ್ ಆಗಿರ್ಬೇಕು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಾವು ಗೂಡ್ಸ್ ನ ಖರೀದಿ ಮಾಡಿದ್ರೆ ದುಡ್ಡು ಕೊಟ್ಟ ನಾವು ಗೂಡ್ಸ್ ಅಂತ ತಗೋತೀವಿ. ಅದೇ ವ್ಯವಹಾರದವ್ರಿಗೆ ಏನಾಗ್ತದೆ? ಗೂಡ್ಸ್ ಕೊಟ್ಟ ಏನ್ ಮಾಡ್ತಾರೆ? ಅಮೌಂಟ್ ಅಂತ ತಗೋತಾರೆ. ದಟ್ ಈಸ್ ಅನ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್, ರೈಟ್? ನೆಕ್ಸ್ಟ್ ಬಂದಾಗ ಡೀಲಿಂಗ್ ಇನ್ ಗೂಡ್ಸ್ ಅಂಡ್ ಸರ್ವಿಸಸ್ ಆನ್ ಅ ರೆಗ್ಯುಲರ್ ಬೇಸಿಸ್. ಇನ್ನು 4ನೇ ಗುಣಲಕ್ಷಣ ಅಥವಾ ಫೀಚರ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ ಏನಪ್ಪಾ ಅಂತಂದ್ರ ಡೀಲಿಂಗ್ ಗೂಡ್ಸ್ ಅಂಡ್ ಸರ್ವಿಸಸ್ ಇನ್ ಅ ರೆಗ್ಯುಲರ್ ಬೇಸಿಸ್. ರೆಗ್ಯುಲರ್ ಬೇಸಿಸ್ ಅಂದ್ರೆ ಯಾವಾಗ ನೋಡ್ರಿ ವ್ಯವಹಾರ ಒಂದು ಸಲ ಮಾಡಿದ್ರೆ ವ್ಯವಹಾರ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಯಾವ್ದೋ ಒಬ್ಬರದ್ದು ಏನೈತೆ ತಿಳ್ಕೊರಿ, ಲ್ಯಾಂಡ್ ಐತೆ ತಿಳ್ಕೊರಿ. ಆ ಲ್ಯಾಂಡ್ ಒಳಗ ಅಂದ್ರ ರಿಯಲ್ ಎಸ್ಟೇಟ್ ಬಿಸಿನೆಸ್ ಅಂತ ಹೇಳ್ತೀವಿ ನಾವು. ಅದನ್ನ ಲ್ಯಾಂಡ್ ಐತಿ, ನಾ ಮಾರಾಕಿಟ್ಟೇನಿ, ಯಾರು ಬಂದು ಪರ್ಚೇಸ್ ಮಾಡಿದ್ರ ಮುಗಿದು ಹೋಗ್ತ. ಸೊ ನಂದೀಗ ಆ ಲ್ಯಾಂಡೇ ಇಲ್ಲ, ಮುಂದೆ ಯಾವ ವರ್ಕ್ ಇಲ್ಲ ನಂದಿಗೆ. ಸೊ ನನ್ನ ಅಮೌಂಟ್ ಬಂತು, ನಾ ಬಿಸ್ನೆಸ್ ಮಾಡಿದೆ ಹೇಳ್ಬೋದು ಬಿಸ್ನೆಸ್ ಅಂತ ಹೇಳಿ. ನೋ, ಒಂದೇ ಸಲ ಮಾಡುವಂತ ಚಟುವಟಿಕೆಗೆ ನಾವು ಅದನ್ನ ವ್ಯವಹಾರ ಅಂತ ಕನ್ಸಿಡರ್ ಮಾಡಲ್ಲ. ವ್ಯವಹಾರ ಅಂತ ಬಂದಾಗ ಅದು ದಿನನಿತ್ಯ ಡೈಲಿ ಆಗಿರ್ಬೇಕ್ರಿ,
ಈಗ ಒಂದು ಡೀಲ್ ಮುಗೀತ್ರಿ, ನೆಕ್ಸ್ಟ್ ಇನ್ನೊಂದು ಲ್ಯಾಂಡ್ ಹೋಗಿ ಅಲ್ಲಿ ನಾ ಎಕ್ವೈರ್ ಮಾಡೋದು, ಅಲ್ಲಿ ಮತ್ತೆ ಮಾರಾಟ ಮಾಡ್ಬೇಕ್ರಿ, ಅದೆಲ್ಲ ಲೀಡರ್ಶಿಪ್ ಬಿಸ್ನೆಸ್ ಅಂದಾಗ ಮತ್ತೆ ಬೇರೆ ಕೊಡ್ಬೇಕು, ಮತ್ತೆ ಬೇರೆ ಕಡೆ ಹೋಗ್ಬೇಕ್ರಿ. ಹಂಗಿದ್ದಾಗ ಮಾತ್ರ ಬಿಸ್ನೆಸ್, ಒಂದ ಸಲ ಮಾಡಿದ ಬಿಸ್ನೆಸ್ ಅಲ್ಲ. ಈಗ ಬೇರೆ ಹೇಳ್ತಾರೆ, ಇದ ಒಂದು ಲಕ್ಷಣ ಇರುತ್ತೆ ಮೇನ್ ಡೀಲಿಂಗ್ ಗೂಡ್ಸ್ ಅಂಡ್ ಸರ್ವಿಸಸ್ ಆನ್ ರೆಗ್ಯುಲರ್ ಬೇಸಿಸ್. ಅಂದ್ರ ನಿಮ್ದು ಖರೀದಿ ಅಥವಾ ಮಾರಾಟ ಮಾಡುವಂತ, ಉತ್ಪಾದನೆ ಮಾಡುವಂತ ಚಟುವಟಿಕೆ ರೆಗ್ಯುಲರ್ ಆಗಿರ್ಬೇಕು, ಅಂದ್ರೆ ಕಂಟಿನ್ಯೂಸ್ ಇರ್ಬೇಕ್ರಿ. ಅದು ಒಂದ್ಸಲ ಮಾಡಿ ಬಿಟ್ಬಿಟ್ರೆ ಮುಗಿದ ನಾವು ಬಿಸ್ನೆಸ್ ಮ್ಯಾನ್ ಕರೆಕ್ಟ್ ಬರಲ್ಲ, ಬಿಸ್ನೆಸ್ ಅಂತೂ ಕರೆಕ್ಟ್ ಬರಲ್ಲ ರೀ. ಇದರ ಕ್ಯಾರೆಕ್ಟರ್ ಅದನ್ನ ಹೇಳತೈತಿ, ರೈಟ್. ನೆಕ್ಸ್ಟ್ ಬಂದಾಗ ರೀ ಪ್ರಾಫಿಟ್ ಅರ್ನಿಂಗ್. ಯಾವುದೋ ಒಂದು ವ್ಯವಹಾರ ಬಂದಾಗ ದುಡ್ಡಿಲ್ಲ ಅಂತ ಯಾರು ಬಿಸ್ನೆಸ್ ಮಾಡಂಗಿಲ್ಲ, ರೈಟ್. ಎಲ್ಲರೂ ದುಡ್ಡು ಇಟ್ಕೊಂಡ ಮಾಡ್ತಾರೆ. ಸೊ ಹಂಗಾಗಿ ನಾವು ವ್ಯವಹಾರ ಬಂದಾಗ, ಬಿಸ್ನೆಸ್ ಬಂದಾಗ, ಇಟ್ ಆರ್ ಮೇನ್ ಆಬ್ಜೆಕ್ಟಿವ್ ಆಫ್ ಅ ಬಿಸ್ನೆಸ್, ದಟ್ ಇಸ್ ಅರ್ನಿಂಗ್ ಪ್ರಾಫಿಟ್. ಲಾಭವನ್ನು ಗಳಿಸುವ ಉದ್ದೇಶ ಏನ್ರಿ ಅದ ನಮ್ಗ ಮೇನ್ ಉದ್ದೇಶ ಬಿಸ್ನೆಸ್. ಸೊ ಅದನ್ನ ನಾವೇನ್ ಕರಿತೀವಿ, ವ್ಯವಹಾರದ ಒಂದು ಗುಣಲಕ್ಷಣ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಬಂದ್ರಿ ಆರ್ನೇದು ಅಂಡರ್ಟೇಕಿಂಗ್ ಆಫ್ ಅನ್ಸರ್ಟನಿಟಿ ಆಫ್ ರಿಟರ್ನ್. ಸಾರಿ, ಅನ್ಸರ್ಟನಿಟಿ ಆಫ್ ರಿಟರ್ನ್ ಅಂದ್ರೆ ಏನ್ರಿ, ನಮ್ಗ ಬಿಸ್ನೆಸ್ ಒಳಗ ಯಾವಾಗ ಏನಾಕೈತಿ ಗೊತ್ತಿರಲ್ಲ, ಹೌದಾ. ಅನ್ಸರ್ಟನಿಟಿ ಅದು ಯಾವಾಗ ಏನಾಕೈತಿ ಗೊತ್ತಿಲ್ಲ, ಅನಿಶ್ಚಿತ ಆಗಿರುತ್ತೆ, ಅಂದ್ರೆ ಫಿಕ್ಸ್ ಇರಲ್ಲ, ಹೌದಾ. ಬಟ್ ಕೆಲವೊಮ್ಮೆ ಅನ್ಸರ್ಟನಿಟಿ ಆಫ್ ರಿಟರ್ನ್ ಅಂತ ಬಂದಾಗ ಏನೋ ಆಗಿ ನಮ್ಗೆ ಏನ್ ಮಾಡ್ತೀರಿ, ಇನ್ಕಮ್ ಜಾಸ್ತಿ ಮಾಡ್ಬಿಡುತ್ತೀರಿ. ಕೆಲವೊಂದು ಲಾಸ್ ಆಕೈತ್ರಿ ಬಿಸ್ನೆಸ್ ಅಂತ ಬಂದಾಗ, ಏನೋ ಒಂದು ಆಕ್ಟಿವಿಟಿ ಆದ ಅದರಿಂದ ನಮ್ಗೆ ಲಾಸ್. ನೋಡಿ ಫಾರ್ ಎಕ್ಸಾಂಪಲ್ ಕೊರೋನಾ ಬಂದ್ರೆ ಎಷ್ಟೋ ಇದ್ರು ಮುಚ್ಕೊಂಡು ಹೋದ್ರಿ, ಬಂದಿದ್ದು ಯಾರಿಗೂ ಗೊತ್ತಿರ್ಕಿಲ್ಲ, ರೈಟ್. ಬಟ್ ಅದರ್ ಟೈಮ್ ಗಳಲ್ಲಿ ನೋಡ್ರಿ ಸ್ವಲ್ಪ ಲಾಕ್ಡೌನ್ ಮುಗೀತು, ಆಮೇಲೆ ಸ್ವಲ್ಪ ರಿಲೀಫ್ ಕೊಟ್ಟರು, ಅವಾಗ ಝೊಮ್ಯಾಟೊ ಅವೆಲ್ಲ ಆರ್ಡರ್ ಬಂದ್ರಿ. ಈ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಬಹಳ ಬೂಮ್ ಬಂದ್ರಿ, ಫುಲ್ ಫೇಮಸ್ ಆಗ್ಬಿಟ್ರಿ, ಮನ್ಯಾಗ ಕೊಡ್ತಾ ಎಲ್ಲ, ಹೌದಾ. ಆಮೇಲೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಇಂಟರ್ನೆಟ್. ಅವ್ರಿಗೆ ಗೊತ್ತಿತ್ತ ಇಂಟರ್ನೆಟ್ ಅವಾಗ ಪೀಕ್ ನಾಗ ಎಲ್ಲ ಮನೆಯಾಗಿಂದ ಇಂಟರ್ನೆಟ್ ಯೂಸ್ ಮಾಡ್ತಾರ. ಇಂಟರ್ನೆಟ್ ಯೂಸ್ ಮಾಡಿದ್ರೆ ಇನ್ಕಮ್ ಜಾಸ್ತಿ ಆಗ್ತದೆ. ಯಾರಿಗೆ ಸಿಮ್ ಇರುವಂತ ಬಿಸ್ನೆಸ್ ಗಳಿಗೆ. ದಟ್ ಇಸ್ ಅನ್ ಅನ್ಸರ್ಟನಿಟಿ ಆಫ್ ರಿಟರ್ನ್. ಅವ್ರು ಗೊತ್ತಿರ್ಲಿಲ್ಲ ಲಾಕ್ಡೌನ್ ಆತಂದ್ರೆ ಹಿಂಗ ಇನ್ಕಮ್ ಆಗೈತಿ, ಮೊದಲ ಗೊತ್ತಿರೋ ಮಾಡ್ಬಿಟ್ಟಿದ್ರ. ಇಲ್ಲಿ ಆಪ್ಷನ್ ಇಲ್ಲ. ಯಾವಾಗ ಏನ್ ಆಗೈತಿ ಸೊಸೈಟಿ ಒಳಗ, ಮಾರ್ಕೆಟ್ ಒಳಗ, ಸಮಾಜ ಒಳಗ, ಎನ್ವೈರನ್ಮೆಂಟ್ ಒಳಗ, ಅವಾಗ ಅದರಿಂದ ನಮ್ಗೆ ಬರುವಂತ ಲಾಭ ನಾವಿರ್ಬೋದು, ಅದನ್ನ ಬರುವಂತ ಲಾಸ್ ಆಗಿ. ಬಟ್ ಇಲ್ಲಿ ಅನ್ಸರ್ಟನಿಟಿ ರಿಟರ್ನ್ ಅಂತ ಹೇಳ್ತಾರ, ಇನ್ಕಮ್ ಬರೋದ್ರಿ, ಹೌದಾ. ಜಾಸ್ತಿ ನಮ್ಗೆ ನಾವು ಅನ್ಕೊಳ್ಳಾರಂತದ ಇನ್ಕಮ್ ಆಗುವಂತದ್ದು. ಸೊ ನಮ್ಗೆ ಗೊತ್ತಿರಲ್ಲ ಇವೆಂಟ್ ಆಕೈತಿ, ಆಚುಟಿ ಆಕೈತಿ ಅಂತ ಹೇಳಿ, ಅಂದ್ರೂ ಕೂಡ ನಮ್ಗೆ ಏನ ಬರ್ತದೆ, ಲಾಭ ಬರೋ ಬಂದು. ನೆಕ್ಸ್ಟ್ ಬಂದಾಗ ಎಲಿಮೆಂಟ್ ಆಫ್ ಬಿಸ್ನೆಸ್, ಎಲಿಮೆಂಟ್ ಆಫ್ ರಿಸ್ಕ್. ಸೊ ವ್ಯವಹಾರ ಅಂದ್ರೆ ರಿಸ್ಕ್ ರೀ, ಹೌದು. ವ್ಯವಹಾರ ಅಂದ್ರೆ ರಿಸ್ಕ್. ಯಾವಾಗ ಏನ್ ಆಕೈತಿ ಗೊತ್ತಿರಲ್ಲ ವ್ಯವಹಾರ ಒಳಗ, ಹೌದಾ ಹೌದಾ. ಎಲಿಮೆಂಟ್ ನೀವು ರಿಸ್ಕ್ ಹೆಂಗ್ ತಗೋತೀರಿ, ಹೆಂಗ್ ಪ್ರಾಫಿಟ್. ರಿಸ್ಕ್ ಕಡಿಮೆ ತಗೊಂಡ್ರೆ ಪ್ರಾಫಿಟ್ ಕಡಿಮೆ ಅಂತ ಹೇಳ್ತಾರೆ, ಹೌದಾ. ರಿಸ್ಕ್ ಇರುವಂತದ್ದು ವ್ಯವಹಾರ ಬಂದಾಗ ಅದ್ರೊಳಗೆ ರಿಸ್ಕ್ ಇದ್ದೇ ಇರುತ್ತೆ. ಯಾವಾಗ ಏನಾಗೈತಿ ಕರೆಂಟ್ ಫಾರ್ ಎಕ್ಸಾಂಪಲ್ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ತಿಳ್ಕೊರಿ, ಆ ಬಿಸ್ನೆಸ್ ಒಂದ್ 2 ವರ್ಷ ನಡೆಯುತ್ತೆ. ಆಮೇಲೆ ಕಸ್ಟಮರ್ ಟೇಸ್ಟ್ ಚೇಂಜ್ ಆಗ್ಬಿಡುತ್ತೆ, ಅವರು ಇಷ್ಟಪಡುವಂತ ವಸ್ತುಗಳು ಬೇರೆ ಆಗ್ತವ್ರಿ, ಅವು ಬೇರೆ ಪ್ರಾಡಕ್ಟ್ ಸಿಕ್ಕಾಗ್ಬಿಟ್ಟು ನಮ್ದೇನ್ ಮಾಡ್ಬೇಕು, ಅವಾಗ ನಮ್ಗೆ ಲಾಸ್ ಆಗಲ್ಲ. ನಾವು ಅಪ್ಡೇಟ್ ಆಗ್ಬೇಕು ಅಂದ್ರೆ ನಾವು ಕವರ್ ಮಾಡ್ಕೋಬಹುದ್ರಿ. ಸೊ ಇಲ್ಲಿ ರಿಸ್ಕ್ ಹೋಗಿ ಮತ್ತೇನ್ ರಿಸ್ಕ್ ಆಗ್ಬೋದ್ರಿ, ಮಾರ್ಕೆಟ್ ಒಳಗೆ ಕಾಂಪಿಟೇಷನ್ ಜಾಸ್ತಿ ಆಗ್ಬೋದ್ರಿ. ಏನೋ ಈಗ ನೋಡಿ ಫಾರ್ ಎಕ್ಸಾಂಪಲ್ ಫ್ಲಡ್ ಆಗ್ಬಹುದ್ರಿ ಆ ಬಿಸ್ನೆಸ್ ಇರುವಂತ ಏರಿಯಾ ಒಳಗೆ. ಅದರಿಂದ ಏನಾಕೈತ್ರಿ, ವ್ಯವಹಾರ ಲಾಸ್ ಆಕೈತ್ರಿ, ಹೌದಾ. ಅದು ಯಾವಾಗ ಏನಾಕೈತಿ ಗೊತ್ತಿಲ್ಲ ಬಿಸ್ನೆಸ್ ಒಳಗೆ. ಅದನ್ನೇ ಹೇಳ್ತಾ ಎಲಿಮೆಂಟ್ ಆಫ್ ರಿಸ್ಕ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದೇನಪ್ಪಾ ಅಂದ್ರೆ ಒಂದೇ ಟಾಪಿಕ್ ರೀ, ನಿಮ್ಗ 8 ಮಾರ್ಕ್ಸ್ ಕೇಳುವಂತ ಕ್ವಶನ್ ರೀ ಇದು ನಮ್ಮ ಕ್ವಾರ್ಟರ್ ಎಕ್ಸಾಮ್ ಒಳಗ. ಈ ಚಾಪ್ಟರ್ ಒಳಗೆ ಟೋಟಲ್ ನಿಮ್ಗೆ 13 ಮಾರ್ಕ್ಸ್ ಬರ್ತಾವ್ರಿ. ಈ 40 ಮಾರ್ಕ್ಸ್ ಒಳಗೆ ಟೋಟಲ್ 13 ಮಾರ್ಕ್ಸ್ ಅಂದ್ರೆ 8 ಮಾರ್ಕ್ಸ್ ಇಂದು 1 ಕ್ವಶನ್, ಆಮೇಲೆ 4 ಮಾರ್ಕ್ಸ್ ಇಂದು 1 ಕ್ವಶನ್, 2 ಮಾರ್ಕ್ಸ್ 1 ಕ್ವಶನ್, ಆಮೇಲೆ 1 ಮಾರ್ಕ್ಸ್ 1 ಕ್ವಶನ್ಸ್ ಈ ಚಾಪ್ಟರ್ ಒಳಗೆ ಬರುವಂತ ಟಾಪಿಕ್ಸ್ ರೀ. ಇನ್ನ ನೆಕ್ಸ್ಟ್ ಕ್ಲಾಸ್ ಒಳಗ, ನೆಕ್ಸ್ಟ್ ವಿಡಿಯೋ ಒಳಗೆ ಏನ್ ನೋಡಪ್ಪ ಅಂತಂದ್ರೆ ನೆಕ್ಸ್ಟ್ ಟಾಪಿಕ್ಸ್ ಅನ್ನ ಕವರ್ ಮಾಡೋಣ. ಧನ್ಯವಾದಗಳು.